ವಿಧಾನಸಭೆ ಕಲಾಪದಲ್ಲಿ ಬೆಲೆ ಏರಿಕೆಯ ಟಾಕ್ ವಾರ್ ಜೋರಾಗಿಯೇ ನಡೀತಾ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಾಯಕರ ಜಟಾಪಟಿ ಆಗ್ತಾ ಇದೆ. ಬೆಲೆ ಏರಿಕೆ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪವನ್ನ ಮಾಡ್ತಾರೆ. ಸುರೇಶ್ ಕುಮಾರ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಡ್ತಾರೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗಳ ಮೂಲಕ ಕೌಂಟರ್ ಕೊಡುವಂತಹ ಕೆಲಸಗಳಾಗುತ್ತೆ. ನೀರು ಗಾಳಿ ಎರಡರ ದರ ಮಾತ್ರ ಹೆಚ್ಚಳ ಮಾಡಿಲ್ಲ ಅಂತ ಹೇಳಿ ಬಿಜೆಪಿ ವ್ಯಂಗ್ಯವಾಡಿದೆ. ನೀರು ಗಾಳಿಗೆ ಮಾತ್ರ ಜಿಎಸ್ಟಿ ಹಾಕಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಟಾಂಗ್ ಕೊಟ್ಟಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ. ತಾಳಪ್ಪ, ನನ್ನ ಕೆಲಸ ನಾನು ಮಾಡ್ತೀನಿ. ಈಗ ಹಾಲಿನ ದರ ಏರಿಕೆ ಆಗಿದೆಯಲ್ಲಪ್ಪ. ಜನನ ಮರಣ ಪ್ರಮಾಣ ಪತ್ರದ ಬೆಲೆ, ವಿದ್ಯುತ್ ದರ ಏರಿಕೆ, ಕುಡಿಯುವ ದರದ ಏರಿಕೆ, ಕುಡಿಯುವ ನೀರು, ಬಿಬಿಎಂಪಿ ಕಸ ಶುಲ್ಕದ ಏರಿಕೆ, ಬೆಂಗಳೂರಿನಲ್ಲಿ ವಸತಿ ವಾಣಿಜ್ಯ ಕಟ್ಟಡಗಳಿಗೆ ಹೊಸ ದರ, ಬಸ್ ಟಿಕೆಟ್ ದರ, ಬಿಡಿಎ ಆಸ್ತಿ ತೆರಿಗೆ, ಡೀಸೆಲ್ ಸೆಸ್, ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಸೆಸ್, ಅಫಿಡವಿಟ್ ಬೆಲೆ, ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್, ಅದಕ್ಕೆ ಪರಿಶೀಲನಾ ಶುಲ್ಕ, ರೈತರ ಹೊಸ ಕೊಳವೆ ಬಾವಿ ಶುಲ್ಕ, ಐಪಿ ಸೆಟ್, ಇನ್ ಬಿಡಿ ಲಾಲ್ಬಾಗ್ ಪ್ರವೇಶಾಧಾರ ಇರ್ಬೋದು, ಬಿಬಿಎಂಪಿ ಇರ್ಬೋದು, ಕೊನೆ PhD ಪರೀಕ್ಷೆ ದರನ್ನು ಕೂಡ ಬಿಟ್ಟಿಲ್ಲ. ಬೆಲೆ ಏರಿಕೆ